Welcome to all second year BCom students to the live session on cost and management accounting paper 2. So almost I am coming to the end of the reconciliation statement. We have solved so many problems on reconciliation. Maybe within next 2 hours, I will complete this reconciliation chapter. Well, look at the today's class problem. I'll share you the PPT and problem. Yes. The problem is with you. Yes. Now the speciality of this problem is, like last class, we have solved closing work in progress. Correct, alla? Nodi. Closing work in progress is given at different stages. So that means we have closing work in progress at material stage. We have closing work in progress at labor stage, and we have closing work in progress at works expenses means at the factory stage. ನಿಮ್ಗೆ ಗೊತ್ತಿದೆ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನು ಬೇರೆ ಬೇರೆ ಸ್ಟೇಜ್ ಅಲ್ಲಿ ಕೊಟ್ಟವಾಗ ನಾವು ಆಯಾಯ ಸ್ಟೇಜ್ ಅಲ್ಲಿ ಅದನ್ನ ಆಡ್ ಮತ್ತೆ ಲೆಸ್ ಮಾಡಬೇಕು. ಯಾವ್ದನ್ನ ಆಡ್ ಮಾಡಬೇಕು? ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಮಟೀರಿಯಲ್ ಸ್ಟೇಜ್ ಅಲ್ಲಿ ಕೊಟ್ಟರೆ ಆಡ್ ಮಾಡಬೇಕು ಮಟೀರಿಯಲ್ ಸ್ಟೇಜ್ ಅಲ್ಲಿ. ಇಲ್ಲಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಗಿವನ್ ಅಟ್ ಮಟೀರಿಯಲ್ ಸ್ಟೇಜ್ ಆದ ಕಾರಣ ಡೈರೆಕ್ಟ್ ಮಟೀರಿಯಲ್ ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಈ 3000 ಮೈನಸ್ ಮಾಡಬೇಕು. ಅದೇ ರೀತಿಯಲ್ಲಿ ಡೈರೆಕ್ಟ್ ಲೇಬರ್ನ ಕ್ಯಾಲ್ಕುಲೇಟ್ ಮಾಡುವಾಗ ಈ 1800 ರೂಪಾಯಿ ಲೇಬರ್ ಕಾಸ್ಟ್ ಅನ್ನ ಮೈನಸ್ ಮಾಡಬೇಕು, ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಟ್ ಲೇಬರ್ ಸ್ಟೇಜ್ ಅಂತ. ಹಾಗೆ ಈ 1200 rupees ಅನ್ನ ನಮಗೆ ಮಾಮೂಲಿ ವರ್ಕ್ಸ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋ ಮೊದಲು ಬಿಫೋರ್ ರೈಟಿಂಗ್ ವರ್ಕ್ಸ್ ಕಾಸ್ಟ್ ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 1200. ಇದು ಲಾಸ್ಟ್ ಇದೇ ರೀತಿಯ ಪ್ರಾಬ್ಲಮ್ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ ಅಮೌಂಟ್ ಮಾತ್ರ ಚೇಂಜ್ ಇತ್ತು. ಇದು ಒಂದು ಸ್ಪೆಷಾಲಿಟಿ. ದ ಸೆಕೆಂಡ್ ಸ್ಪೆಷಾಲಿಟಿ ನೋಡಿ, ಲಾಸ್ಟ್ ಪ್ಯಾರ ಓದಿ. ಡ್ಯೂರಿಂಗ್ ದ ಇಯರ್ 6000 units were manufactured. ಸೊ ಮ್ಯಾನುಫ್ಯಾಕ್ಚರ್ ಮಾಡಿದ್ದು 6000 ಯೂನಿಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಆ 6000 ಯೂನಿಟ್ಸ್ ಅಲ್ಲಿ ಸೇಲ್ ಆಗಿದೆ ಎಷ್ಟು? 4800 units were sold. 4800 ಯೂನಿಟ್ಸ್ ಮಾತ್ರ ಸೇಲ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಪ್ರೊಡ್ಯೂಸ್ಡ್ 6000 ಬೈಸಿಕಲ್ಸ್. ನೀವು ಈಗ ಒಂದು 6000 ಬೈಸಿಕಲ್ ಅನ್ನು ನೀವು ಪ್ರೊಡ್ಯೂಸ್ ಮಾಡಿದ್ದೀರಿ. ನಿಮ್ದೊಂದು ಇಂಡಸ್ಟ್ರಿ ಇದೆ, ನಿಮ್ದೊಂದು ಕಂಪನಿ ಇದೆ, ಬೈಸಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇಂಡಸ್ಟ್ರಿ. ನೀವು 6000 ಬೈಸಿಕಲ್ ಸೈಕಲ್ ಅನ್ನು ಪ್ರೊಡ್ಯೂಸ್ ಮಾಡಿದ್ದೀರಿ. ಸಮ್ ಯು ಕುಡ್ ಏಬಲ್ ಟು ಸೆಲ್ 4800 ಬೈಸಿಕಲ್ಸ್. 4800 ಬೈಸಿಕಲ್ ಸೇಲ್ ಮಾಡ್ಲಿಕ್ಕೆ ಆಯ್ತು ನಿಮಗೆ. ಇನ್ನು ಸೇಲ್ ಮಾಡಲಿಕ್ಕೆ ಬಾಕಿ ಇರೋದು ಎಷ್ಟು? 1200 ಅಲ್ವಾ? 6000 ಮೈನಸ್ 4800. ಆ 1200 ಬೈಸಿಕಲ್ ಎಲ್ಲಿದೆ? ದಟ್ ಈಸ್ ಅವೈಲೇಬಲ್ ಇನ್ ಯುವರ್ ಗೋಡೌನ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಅಲ್ಲ. ಅದು ನಿಮ್ಮ ಗೋಡೌನ್ ಅಲ್ಲಿ ನಿಮ್ಮ ಸ್ಟಾಕ್ ಅಲ್ಲಿ ಎಷ್ಟಿದೆ ಕೇಳಿದ್ರೆ 6000 ನೀವು ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದು, 4800 ಬೈಸಿಕಲ್ ನೀವು ಸೇಲ್ ಮಾಡಿದ್ದೀರಿ, ಸೇಲ್ ಆಯ್ತು. ಉಳಿದಿದ್ದೆಷ್ಟು? 1200. 6000 ಮೈನಸ್ 4800 is 1200 is ಬೈಸಿಕಲ್ ಎಟ್ ಟು ಸೋಲ್ಡ್. ಇನ್ನು ಸೇಲ್ ಮಾಡ್ಲಿಕ್ಕೆ ಬಾಕಿ ಇರೋದು. ಇನ್ನು ಸೇಲ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅರ್ಥ ಎಂತ? ಗೂಡ್ಸ್ ಅನ್ಸೋಲ್ಡ್ ಅಂತ ಅರ್ಥ. ಗೂಡ್ಸ್ ಅನ್ಸೋಲ್ಡ್. ಗೂಡ್ಸ್ ಅನ್ಸೋಲ್ಡ್ ಇಸ್ ನಥಿಂಗ್ ಬಟ್ ಕ್ಲೋಸಿಂಗ್ ಸ್ಟಾಕ್. ಸ್ಟಾಕ್ ಹೇಳಿದ್ರೆ ಏನು? ಸ್ಟಾಕ್ ರೆಪ್ರೆಸೆಂಟ್ ದಿ ಗೂಡ್ಸ್ ಅನ್ಸೋಲ್ಡ್. ನೀವು ಏನೆಲ್ಲ ಸೇಲ್ ಮಾಡ್ಲಿಕ್ಕೆ ಆಗಿಲ್ಲ ಅದು ನಿಮಗೆ ಸ್ಟಾಕ್. ಸ್ಟಾಕ್ ಇದೆ ಅಂದ್ರೆ ಅರ್ಥ ಎಂತ? ಯೂಸ್ ಆಗಿಲ್ಲ, ಸೇಲ್ ಮಾಡಿಲ್ಲ. ಕರೆಕ್ಟ್ ಅಲ್ಲ? ಸೊ ಹಾಗಿದ್ರೆ ಈ ಪ್ರಾಬ್ಲಮ್ ಅಲ್ಲಿ ಹಿಡನ್ ಐಟಮ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಅನ್ನ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಒಂದು 15 years ಬ್ಯಾಕ್ ಇದೇ ಪ್ರಾಬ್ಲಮ್ ಸಿ ಎ ಎಕ್ಸಾಮಿಗೆ ಬಂದಿದೆ. ಸೇಮ್ ಪ್ರಾಬ್ಲಮ್ ಆಸ್ FF ಸಿ ಎ ಎಕ್ಸಾಮ್, ಸಿ ಎ ಇಂಟರಿಗೆ ನಿಯರ್ಲಿ 15 years ಬ್ಯಾಕ್. ಓಕೆ, ಸೊ ಹಿಡನ್ ಐಟಮ್ ಯಾವುದಿಲ್ಲ ಕೇಳಿದ್ರೆ ಕ್ಲೋಸಿಂಗ್ ಸ್ಟಾಕ್ ಈಸ್ ನಾಟ್ ಗಿವನ್ ಡೈರೆಕ್ಟ್ಲಿ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಹೇಗೆ ಬಂತು ನಮಗೆ? ಟೋಟಲ್ ಔಟ್ಪುಟ್ ಇಸ್ 6000 and out of the 4800 units sold. So 6000 minus 4800 remaining 1200 is closing stock units. So ಸರಿ ಅಲ್ಲ? ಹಾಗಿದ್ರೆ ಕ್ಲೋಸಿಂಗ್ ಸ್ಟಾಕ್ ಡೈರೆಕ್ಟ್ ಆಗಿ ಕೊಡಲಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಇಸ್ 1200. ಓಕೆ, ಆಮೇಲೆ ಮತ್ತೆ ಯಾವುದು ಡಿಫಿಕಲ್ಟಿ ಇಲ್ಲ. ಓಕೆ, ನಾವು
The cost account books shows the work expenses have been worked at rupees 3 per article. So costing book ಅಲ್ಲಿ ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಂತೆ, ಫ್ಯಾಕ್ಟ್ರಿ ಓವರ್ ಎಷ್ಟಂತೆ, rupees 3 per article. rupees 3 into what? ನಿಮ್ಗೆ ಗೊತ್ತಿದೆ. ಎಲ್ಲ ಐಟಮಿಗೂ ಕೊಟ್ಟ ರೇಟ್ 3 rupees, 5 rupees, 10 rupees ಯಾವುದೇ ಕೊಡ್ಲಿ ಇಂಟು ಔಟ್ಪುಟ್. ಸರಿನಾ? ಎಕ್ಸೆಪ್ಟ್ ಯಾವುದಕ್ಕೆ? ನಾವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ಗೆ ಮಾತ್ರ ನಾವು ಏನು ತಗೋತೇವೆ? ಓನ್ಲಿ ಫಾರ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಐಟಮ್ ಅಥವಾ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಗೆ ದ ಗಿವನ್ ರೇಟು 5 rupees, 10 rupees ಏನು ರೇಟ್ ಕೊಡ್ತಾನೆ, ದ ಗಿವನ್ ರೇಟ್ ಇಂಟು ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್. ಓನ್ಲಿ ಫಾರ್ ದಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಮಾತ್ರ ಗಿವನ್ ರೇಟ್ ಇಂಟು ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್. ಅದರ್ ದೆನ್ ದಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಅದು ಬಿಟ್ಟು ಬೇರೆ ಎಲ್ಲ ಐಟಮಿಗೂ ಗಿವನ್ ರೇಟ್ ಇಂಟು ಔಟ್ಪುಟ್. ನೋಡಿ ಈಗ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ನೋಡಿ, even administration overhead is also at rupees 1.5 per article, 1.5 given rate into administration visa into output. Only for selling and distribution ಕೊಟ್ಟಿದೆ, selling and distribution ಕೊಟ್ಟ rate into number of units sold. ಅರ್ಥ ಆಯ್ತಲ್ಲ ಇದು? Yes. Now come to the answer. Heading ನಿಮ್ಗೆ ಗೊತ್ತಿದೆ, ಕಾಸ್ಟ್ ಶೀಟ್ ಫಾರ್ಮೆಟ್ ಎಲ್ಲ ಗೊತ್ತಿದೆ. ಹೆಡಿಂಗ್ ಕಾಸ್ಟ್ ಶೀಟ್. For the left side, you write for the year ended ಕೊಟ್ಟಿದ್ರೆ, for the year ended 31st 12 ನಮ್ಗೆ ಈ ಪ್ರಾಬ್ಲಮ್ ಅಲ್ಲಿ ಇದೆ. ಸೊ ಕೊಡದೇ ಇದ್ರೆ year is not given, month is not given, just you write for the year ended. ಮಂತ್ ಮಾತ್ರ ಕೊಟ್ರೆ for the month ended. ರೈಟ್ ಸೈಡ್ ಅಲ್ಲಿ ಔಟ್ಪುಟ್ 6000. ನೋಡಿ ಈ ಪ್ರಾಬ್ಲಮ್ ಅಲ್ಲಿ ಔಟ್ಪುಟ್ ಅನ್ನ ಕೊಟ್ಟಿದ್ದಾನೆ ನೋಡಿ. ಡ್ಯೂರಿಂಗ್ ದ ಇಯರ್ 6000 ಯೂನಿಟ್ಸ್, ಡ್ಯೂರಿಂಗ್ ದ 6000 ಯೂನಿಟ್ಸ್ ವ್ಯಾರ್ ಮ್ಯಾನುಫ್ಯಾಕ್ಚರ್ಡ್. ಮ್ಯಾನುಫ್ಯಾಕ್ಚರ್ ಮಾಡೋದು ಅರ್ಥ ಅಂತ, ಇದು ಔಟ್ಪುಟ್. ಸೊ ಹಾಗಾಗಿ ಔಟ್ಪುಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಬೇಡ, ಔಟ್ಪುಟ್ 6000. ಸರಿ ಅಲ್ವಾ? ಇದು ನಿಮಗೆ 6000 ಹೇಗೆ ಗೊತ್ತಾಯ್ತು? ನಿಮಗೆ 6000 ಹೇಗೆ ಗೊತ್ತಾಯ್ತು? ಈಗ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಎಷ್ಟು, ದಟ್ ಈಸ್ ಆಲ್ಸೋ ಗಿವನ್. ನಾನು ಹೇಳಿದೆ ಹೆಚ್ಚಿನ ಪ್ರಾಬ್ಲಮ್ ಎಲ್ಲ ಕೊಡಲ್ಲ, ಬಟ್ ಈ ಪ್ರಾಬ್ಲಮ್ ಅಲ್ಲಿ ಔಟ್ಪುಟ್ ಅನ್ನು ಕೊಟ್ಟಿದ್ದಾನೆ, ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಅನ್ನು ಕೊಟ್ಟಿದ್ದಾನೆ. ಅಕ್ಕನ್ನು ಕೊಟ್ಟಿದ್ದಾರೆ, ತಂಗಿನೂ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಹಿಡನ್ ಐಟಮ್ ಇತ್ತು, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಉಂಟು. ಫೈನ್. ನಿಮಗೆ ಫಾರ್ಮ್ಯಾಟ್ ಗೊತ್ತಿದೆ ಕಾಸ್ಟ್ ಶೀಟ್ ಇದು. ಪರ್ಟಿಕ್ಯುಲರ್ಸ್ ಕಾಲಮು, ಟೋಟಲ್ ಕಾಸ್ಟ್ ಕಾಲಮು, ಕಾಸ್ಟ್ ಪರ್ ಸಿಪಿಯು ಕಾಲಮ್. ಓಕೆ, ಫಸ್ಟ್ ಐಟಮ್ ಇನ್ನರ್ ಕಾಲಮ್ ಬರೀರಿ, ಡೈರೆಕ್ಟ್ ಮಟೀರಿಯಲ್ ಇನ್ನರ್ ಕಾಲಮ್ 40. ಯಾಕೆ ಇನ್ನರ್ ಕಾಲಮ್ ಬರೀಬೇಕು ಡೈರೆಕ್ಟ್ ಮಟೀರಿಯಲ್ ಅನ್ನ? ಬಿಕಾಸ್ ವಿ ಹ್ಯಾವ್ ಅಡ್ಜಸ್ಟ್ಮೆಂಟ್. ಈ ಪ್ರಾಬ್ಲಮ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಏನು ಅಡ್ಜಸ್ಟ್ಮೆಂಟು? ವಿ ಆರ್ ಗಿವನ್ ವಿತ್ ದಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಟ್ ಲೇಬರ್ ಸ್ಟೇಜು. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ ಕಾಸ್ಟ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ನೋಡಿ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ನೋಡಿ, ಯಾವುದೆಲ್ಲ 5 ಐಟಮ್ ಒಂದು ಬುಕ್ಕಲ್ಲಿ ಕೊಟ್ಟು ಇನ್ನೊಂದು ಬುಕ್ಕಲ್ಲಿ ಕೊಟ್ಟು ಸೇಮ್ ಇರುತ್ತೆ ಹೇಳಿ. ಒಂದು ಡೈರೆಕ್ಟ್ ಮಟೀರಿಯಲ್ಲು, ಎರಡನೇದು ಡೈರೆಕ್ಟ್ ವೇಜು, ಮೂರನೇದು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ನಾಲ್ಕನೇ ಐಟಮು ಬೋತ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸು. ನೋಡಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ನಿಮ್ಮ ಕಾಸ್ಟಿಂಗ್ ಮಾಹಿತಿಯಲ್ಲಿ ಇಲ್ವೇ ಇಲ್ಲ. ಕಾಸ್ಟಿಂಗಿನ ಇಷ್ಟೇ 4 ಸೆಂಟೆನ್ಸ್ ಇರೋದು, 4 ಲೈನ್ ಇದೆ ಅಲ್ವಾ? ಕ್ಲೋಸಿಂಗ್ ಸ್ಟಾಕ್ ಬಗ್ಗೆ, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಬಗ್ಗೆ ಹೇಳಲಿಲ್ಲ. ಬಟ್ ನಮಗೆ ಗೊತ್ತು 4ನೇ ಐಟಮ್ ಯಾವ್ದು ಹೇಳಿದ್ದಾನೋ ಸೇಮ್ ತಗೊಳ್ಳಿಕ್ಕೆ. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಮತ್ತು ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸು ಒಂದು ಬುಕ್ಕಲ್ಲಿ ಕೊಟ್ಟು ಇನ್ನೊಂದು ಬುಕ್ಕಲ್ಲಿ ಕೊಟ್ಟಿಲ್ಲ ಅಂದರೆ ಸೇಮ್ ಅಂತ ಪರಿಗಣಿಸಬೇಕು. ಹಾಗಾಗಿ ನಾವು ಫೈನಾನ್ಷಿಯಲ್ ಬುಕ್ಕಲ್ಲಿ ಏನು ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಕೊಡೋದೇ ಅಮೌಂಟ್ ತಗೊಳ್ಬೇಕು. ಸರಿಯಲ್ಲ? ಸರಿ. ಈಗ ಡೈರೆಕ್ಟ್ ಮಟೀರಿಯಲ್ ಕಾಸ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರಾ? ಡೈರೆಕ್ಟ್ ಮಟೀರಿಯಲ್ ಕಾಸ್ಟಿಂಗ್ ಅಲ್ಲಿ ಅಮೌಂಟ್ ಕೊಟ್ಟಿದ್ದಾರಾ? ನೋಡಿ ಕಾಸ್ಟ್ ಶೀಟ್ ಇನ್ಫಾರ್ಮೇಶನ್ ನೋಡಿ. ಕಾಸ್ಟ್ ಶೀಟ್ ಅಲ್ಲಿ ಡೈರೆಕ್ಟ್ ಮಟೀರಿಯಲ್ ಬಗ್ಗೆ ಇಲ್ವೇ ಇಲ್ಲ, ಏನು ಇನ್ಫಾರ್ಮೇಶನ್ ಇಲ್ಲ. ಹಾಗಾಗಿ ಏನು ಮಾಡ್ಬೇಕು ನಾವು? ಫೈನಾನ್ಷಿಯಲ್ ಬುಕ್ಕಲ್ಲಿ ಏನು ಅಮೌಂಟ್ ಇದೆ ಅದೇ ತಗೊಳ್ಬೇಕಲ್ವಾ? ಯಾಕೆ ಕೇಳಿದ್ರೆ 5 ಐಟಮ್ ಒಂದು ಬುಕ್ಕಲ್ಲಿ ಕೊಟ್ಟು ಇನ್ನೊಂದು ಬುಕ್ ಸೇಮ್ ತಗೊಳ್ಬೇಕು. ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ವೇಜು, ಆಮೇಲೆ ಬೋತ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸು, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಆಮೇಲೆ ಸೇಲ್ಸ್. ಈ 5 ಐಟಮ್ ಅಲ್ವಾ? ಸೊ ಹಾಗೆ ಡೈರೆಕ್ಟ್ ಮಟೀರಿಯಲ್ ಕಾಸ್ಟಿಂಗಲ್ಲಿ ಕೊಡಲಿಲ್ಲ. ಹಾಗಾಗಿ ನಾವು ಫೈನಾನ್ಷಿಯಲ್ ಅಕೌಂಟ್ ಬುಕ್ಕಿನ ಅಮೌಂಟನ್ನೇ ತಗೊಳ್ಬೇಕು. 48,000 ರೂಪೀಸ್ ತಗೊಳ್ಬೇಕು. ನೋಡಿ ಸೇಮ್ ಅಮೌಂಟ್ ತಗೊಂಡೆ. ಸೊ ಅದೇ ರೀತಿಯಲ್ಲಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸು ಫೈನಾನ್ಷಿಯಲ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಕಾಸ್ಟಿಂಗಲ್ಲಿ ಕೊಡಲಿಲ್ಲ. ಬಟ್ ಈ 5 ಐಟಮಲ್ಲಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ, ಹಾಗಾಗಿ ಸೇಮ್ ಅಮೌಂಟ್ ತಗೊಂಡಿದ್ದು. ಸೊ 48,000 3,000 ಕಳೆದ್ರೆ 48,000 ಟೋಟಲ್ ಕಾಸ್ಟ್ ಬಂತು. CPU ಕ್ಯಾಲ್ಕುಲೇಟ್ ಮಾಡಿ, ಡಿವೈಡ್ ಬೈ 6,000 ಮಾಡಿದ್ರೆ ನಿಮಗೆ ಗೊತ್ತು 7.500. 45,000 ಡಿವೈಡ್ ಬೈ 6,000. ಈಗ ಡೈರೆಕ್ಟ್ ವೇಜ್ ನೋಡಿ, ಲುಕ್ ಎಟ್ ದಿ ಕಾಸ್ಟಿಂಗ್ ಮಾಹಿತಿ ನೋಡಿ. ಕಾಸ್ಟಿಂಗ್ ಅಲ್ಲಿ ಡೈರೆಕ್ಟ್ ವೇಜ್ ಬಗ್ಗೆ ಏನು ಹೇಳಿಲ್ಲ. ಲಾಸ್ಟ್ ಪ್ಯಾರ ನೋಡಿ, ಕಾಸ್ಟಿಂಗ್ ಮಾಹಿತಿ ಅಂದ್ರೆ ಯಾವುದು? ಆ 3-4 ಲೈನ್ ಅಲ್ವಾ? ಸೊ ನಥಿಂಗ್ ಇಸ್ ಮೆನ್ಷನ್ಡ್ ಇನ್ ದ ಕಾಸ್ಟ್ ಶೀಟ್. ಕಾಸ್ಟಿಂಗ್ ಅಲ್ಲಿ, ಕಾಸ್ಟಿಂಗ್ ಬುಕ್ ಅಲ್ಲಿ ಡೈರೆಕ್ಟ್ ವೇಜ್ ಬಗ್ಗೆ ಏನು ಹೇಳಿಲ್ಲ. ಬಟ್ ನಿಮಗೆ ಗೊತ್ತು 5 ಐಟಮ್ ಯಾವುದೆಲ್ಲ ಸೇಮ್ ಇರುತ್ತೆ? ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ಲೇಬರು, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಬೋತ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಮತ್ತು ಸೇಲ್ಸು. ಒಂದು ಬುಕ್ಕಲ್ಲಿ ಕೊಟ್ಟು ಇನ್ನೊಂದು ಬುಕ್ಕಲ್ಲಿ ಕೊಟ್ಟಿಲ್ಲ ಅಂದರೆ 2 ಬುಕ್ಕಲ್ಲಿ ಸೇಮ್ ಅಂತ ಪರಿಗಣಿಸಬೇಕು. ಹಾಗಿದ್ರೆ 36,000 ರೂಪಾಯಿ ಫೈನಾನ್ಷಿಯಲ್ ಬುಕ್ ಕೊಟ್ಟಿದ್ದಾರೆ, ಅದನ್ನೇ ತಗೊಳ್ಬೇಕು ನಾವೀಗ. ನೋಡಿ ಅದನ್ನೇ ತಗೊಂಡಿದ್ದೀವಿ.
ಇನ್ನು ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ 1800 ಕಾಸ್ಟಿಂಗ್ ಅಲ್ಲಿ ಕೊಡ್ಲಿಲ್ಲ, ನಾವೇನ್ ಮಾಡ್ತೇವೆ ಇಲ್ಲಿ ಉಂಟಲ್ಲ ಇದೇ ಅಮೌಂಟ್ ತಗೊಳ್ತು ನೋಡಿ, ಸೇಮ್ ಅಲ್ಲ 1800 ತಗೊಂಡಿದ್ವಿ. ಸೊ ಲೆಸ್ ಮಾಡಿ, ಸೊ ಲೆಸ್ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ 34,200. This 34,200 divided by 6,000, 5.7000. ಸೊ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಡಲಿಲ್ಲ, ಯು ರೈಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 2 ಕಾಲಮ್, ಟೋಟಲ್ ಕಾಸ್ಟ್ ಕಾಲಮ್ ಡ್ಯಾಶ್, CPU ಕಾಲಮ್ ಡ್ಯಾಶ್, ಟೋಟಲ್ ಮಾಡಿ. ಸೊ ಯುವರ್ ಪ್ರೈಮ್ ಕಾಸ್ಟ್ ವಿಲ್ ಬಿ 79,200 and prime cost per unit 13.2. ಇದು ಹೇಗೆ ಬಂತು ಕೇಳಿದ್ರೆ ಡಿವೈಡ್ ಬೈ 6,000 ಮಾಡಿದ್ದಲ್ವಾ. ಎಸ್, ಈಗ ಆಫ್ಟರ್ ದಿ ಪ್ರೈಮ್ ಕಾಸ್ಟ್ ನೆಕ್ಸ್ಟ್ ಐಟಮ್ ನಿಮ್ಗೆ ಗೊತ್ತು ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್. ನಾವು ಲುಕ್ ಎಟ್ ದಿ ಕಾಸ್ಟಿಂಗ್ ಮಾಹಿತಿ ಓದಿ. ಇನ್ ಕಾಸ್ಟ್ ಬುಕ್ ನೋಡಿ, ಎರಡನೇ ಸೆಂಟೆನ್ಸ್ ನೋಡಿ, ದ ಕಾಸ್ಟ್ ಅಕೌಂಟ್ ಬುಕ್ ಶೋಸ್ ದಿ ವರ್ಕ್ ಎಕ್ಸ್ಪೆನ್ಸಸ್ ಹ್ಯಾವ್ ಬೀನ್ ಅಲೋಕೇಟೆಡ್, ಹ್ಯಾವ್ ಬೀನ್ ವರ್ಕ್ಡ್ ಔಟ್ ಎಟ್ ₹3 per ಆರ್ಟಿಕಲ್. ವರ್ಕ್ ಎಕ್ಸ್ಪೆನ್ಸ್ ಹೇಳಿದ್ರಿ ಅಂತ, ವರ್ಕ್ ಎಕ್ಸ್ಪೆನ್ಸ್ ಇಸ್ ನಥಿಂಗ್ ಬಟ್ ಫ್ಯಾಕ್ಟ್ರಿ ಓವರ್ ಹೆಡ್. ಹಾಗಿದ್ರೆ ಕಾಸ್ಟಿಂಗ್ ಬುಕ್ ಅಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ಒಂದು ಯೂನಿಟ್ಗೆ, ಒಂದು ಆರ್ಟಿಕಲ್ಗೆ ₹3. ಸೊ ಹಾಗಿದ್ರೆ ಆನ್ಸರ್ ಆಡ್ ಫ್ಯಾಕ್ಟ್ರಿ ಓವರ್ ಹೆಡ್ ₹3 ಇಂಟು ಔಟ್ಪುಟ್ ಎಷ್ಟು ಇಂಟು 6,000, 3 per ಆರ್ಟಿಕಲ್, ಗಿವನ್ ರೇಟ್ ಇಂಟು ಔಟ್ಪುಟ್. ಎಲ್ಲದಕ್ಕೂ ಗಿವನ್ ರೇಟ್ ಇಂಟು ಔಟ್ಪುಟ್ ಎಕ್ಸೆಪ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಮಾತ್ರ ಗಿವನ್ ರೇಟ್ ಇಂಟು ನಂಬರ್ ಆಫ್ ಯೂನಿಟ್ ಸೋಲ್ಡ್. ಸರ್ ಇಲ್ಲಿ ಔಟ್ಪುಟ್ 6,000, ಹಾಗಾಗಿ 18,000 ಬಂತು. 18,000 ಡಿವೈಡ್ ಬೈ 6,000 ಅಂದ್ರೆ ₹3 ಬರುತ್ತೆ. ಸೊ ಟೋಟಲ್ ಮಾಡಿ, ಟೋಟಲ್ ಮಾಡುವಾಗ ಯು ವಿಲ್ ಗೆಟ್ 97,200. ಇಲ್ಲಿ ಟೋಟಲ್ ಮಾಡುವಾಗ 16.2. ನಾವು ಕ್ಯಾನ್ ವಿ ಕನ್ಸಿಡರ್ ದಿಸ್ 97,200 ಆಸ್ ವರ್ಕ್ಸ್ ಕಾಸ್ಟ್? ನೋ. ಯಾಕೆ ವರ್ಕ್ಸ್ ಕಾಸ್ಟ್ ಅಂತ ಪರಿಗಣಿಸ್ಲಿಕ್ಕೆ ಆಗಲ್ಲ? ಯಾಕೆ ಕೇಳಿದ್ರೆ ವಿ ಆರ್ ಗಿವನ್ ವಿತ್ ದಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಟ್ ಫ್ಯಾಕ್ಟ್ರಿ ಸ್ಟೇಜ್. ನೋಡಿ, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಮತ್ತೊಂದು ಎಲ್ಲಿದೆ, ವರ್ಕ್ಸ್ ಎಕ್ಸ್ಪೆನ್ಸಸ್ ಇದೆಯಲ್ಲ, ದಿಸ್ ವರ್ಕ್ ಎಕ್ಸ್ಪೆನ್ಸ್ ಇಸ್ ನಥಿಂಗ್ ಬಟ್ ಫ್ಯಾಕ್ಟ್ರಿ ಸ್ಟೇಜ್. ಇಲ್ಲಿ ಈ ₹1,200 ನಾವು ಮೈನಸ್ ಮಾಡಬೇಕು. ಫೈನಾನ್ಷಿಯಲ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಕಾಸ್ಟಿಂಗ್ ಅಲ್ಲಿ ಕೊಟ್ಟಿಲ್ಲ. ಈ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 5 ಐಟಮ್ ಅಲ್ಲಿ ಬಂತು, ಹಾಗಾಗಿ ಒಂದು ಬುಕ್ ಅಲ್ಲಿ ಕೊಟ್ಟು ಇನ್ನೊಂದು ಬುಕ್ ಕೊಟ್ಟಿಲ್ಲ ಅಂದ್ರೆ ಸೇಮ್ ಅಂತ ಪರಿಗಣಿಸಬೇಕು. ಹಾಗಾಗಿ ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಎಟ್ ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ಎಟ್ ಫ್ಯಾಕ್ಟ್ರಿ ಸ್ಟೇಜ್ ₹1,200 ಮೈನಸ್ ಮಾಡಿ, CPU ಕ್ಯಾಲ್ಕುಲೇಟ್ ಮಾಡಿ 0.2 ಬರುತ್ತೆ. ಸೊ ನೆಕ್ಸ್ಟ್ ಬರುವಂತ ಆನ್ಸರ್ ದಿಸ್ 96,000 ಈಸ್ ನಥಿಂಗ್ ಬಟ್ ಯುವರ್ ವರ್ಕ್ಸ್ ಕಾಸ್ಟ್. ಸೊ ₹96,000 ನಿಮ್ಮ ವರ್ಕ್ಸ್ ಕಾಸ್ಟ್. ಕ್ಯಾಲ್ಕುಲೇಟ್ ವರ್ಕ್ಸ್ ಕಾಸ್ಟ್ ಪರ್ ಯೂನಿಟ್ 96,000 divided by 6,000, you'll get CPU ₹16. Okay, after the works cost, next is add administration overhead. Alva, format ಗೊತ್ತು ನಿಮಗೆ. Now look at the problem ನೋಡಿ. ಎಸ್, ಏನು ಹೇಳ್ತಾನೆ ಫ್ಯಾಕ್ಟ್ರಿ ಅಡ್ಮಿನಿಸ್ಟ್ರೇಷನ್ ಅವ್ರ ಬಗ್ಗೆ. ಇಲ್ಲುಂಟು ನೋಡಿ, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್. ಎಸ್, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಟ್ ₹1.5 per ಆರ್ಟಿಕಲ್. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಒಂದು ಆರ್ಟಿಕಲ್ಗೆ ₹1.50. ಸೊ ಇಲ್ಲಿ ಅದೇ ಮಾಡಿದ್ ನೋಡಿ, ಆಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಔಟ್ಪುಟ್ ಇಂಟು 1.5 ಅಥವಾ 1.5 ಇಂಟು ಔಟ್ಪುಟ್. ರೇಟ್ ಗಿವನ್ ಇಸ್ 1.5 ಇಂಟು ಔಟ್ಪುಟ್ 6,000. ನೋಡಿ, ಔಟ್ಪುಟ್ 6,000 ಅಲ್ವಾ. ಸೊ ಆವಾಗ ನಿಮ್ಗೆ ಆನ್ಸರ್ 9,000 ಬರುತ್ತೆ. 9,000 divided by 6,000 is CPU 1.5. ಸೊ ಆಡ್ ಮಾಡಿ, ಯು ವಿಲ್ ಗೆಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. 17.5. 1,05,000 divided by 6,000 ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ 17.5 ಬಂತು. ದಿಸ್ 17.5 ವಿಲ್ ಬಿ ಕನ್ಸಿಡರ್ಡ್ ಫಾರ್ ವ್ಯಾಲ್ಯೂಯಿಂಗ್ ದ ಕ್ಲೋಸಿಂಗ್ ಸ್ಟಾಕ್. ಒಟ್ಟು ನಿಮಗೆ as far as closing stock is concerned, ನಾವು ಫೈನಾನ್ಷಿಯಲ್ ಬುಕ್ ಅಲ್ಲಿ ಕೊಟ್ಟ ಅಮೌಂಟ್ ತಗೊಳ್ಳಿಕ್ಕಿಲ್ಲ. ವಿ ಹ್ಯಾವ್ ಟು ಇಗ್ನೋರ್ ದಿ ಅಮೌಂಟ್ ಗಿವನ್ ಇನ್ ದ ಫೈನಾನ್ಷಿಯಲ್ ಬುಕ್. ನಾವು ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಕಾಸ್ಟ್ ಶೀಟ್ ಮಾಡುವಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಬೈ ಅಪ್ಲೈಯಿಂಗ್ ಫಾರ್ಮುಲಾ ಎಂತ? ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಇಂಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಎಷ್ಟು ಕೇಳಿದ್ರೆ ಎಷ್ಟು? ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಈಸ್ ಈಗಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದಲ್ಲ, ದಿಸ್ 17.5 ಈಸ್ ಯುವರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ 1,05,000. ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಈಸ್ 17.5. ಸರಿ. ಸೊ ಇಮಿಡಿಯೇಟ್ಲಿ ಆಫ್ಟರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಿಮಗೆಲ್ಲ ಗೊತ್ತಿದೆ, ವಿ ನೀಡ್ ಟು ಅಡ್ಜಸ್ಟ್ ಬೋತ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. ಸೊ ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಈ ಪ್ರಾಬ್ಲಮ್ ಅಲ್ಲಿ ಇಲ್ಲ, ನಿಲ್. ಇಲ್ಲಿ CPU ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇಲ್ಲ. ದೆನ್ ಆ್ಯಡ್ ಮಾಡುವಾಗ ಸೇಮ್ 1,05,000 ಬಂತು. ಇಲ್ಲಿ CPU ಬೇಡ, ಕ್ಯಾಲ್ಕುಲೇಟ್ ಮಾಡಬೇಡಿ, ಬ್ಲಾಂಕ್ ಬಿಡಿ. ಲೆಸ್ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್
ಕ್ಲೋಸಿಂಗ್ ಫಿನಿಶ್ ಗುಡ್ಸ್ ಪ್ರಾಬ್ಲಮ್ ಅಲ್ಲಿ ಕೊಡಲಿಲ್ಲ ನೋಡಿ, ಪ್ರಾಬ್ಲಮ್ ಬೇಕಿದ್ದು ನೋಡಿ ಎಲ್ಲಿ ಕೊಟ್ಟಿದ್ದಾರೆ, ಲಾಸ್ಟ್ ಪ್ಯಾರಲ್ಲಿ ಉಂಟಾ? ಫೈನಾನ್ಷಿಯಲ್ ಬುಕ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾನ? ಫೈನಾನ್ಷಿಯಲ್ ಬುಕ್ ಅಲ್ಲಿ ಏನ್ ಹೇಳ್ತಾನೆ, ಬೈ ಕ್ಲೋಸಿಂಗ್ ಫಿನಿಶ್ ಗುಡ್ಸ್ ವ್ಯಾಲ್ಯೂ 18,000 ಕೊಟ್ಟಿದ್ದಾನೆ, ಬಿಟ್ಟು ಯೂನಿಟ್ಸ್ ಕೊಡಲೇ ಇಲ್ಲ ಬ್ರಾಕೆಟ್ ಅಲ್ಲಿ. ಕ್ಲೋಸಿಂಗ್ ನೋಡಿ ಫೈನಾನ್ಷಿಯಲ್ ಬುಕ್ ಅಲ್ಲಿ ಅಮೌಂಟ್ ಕೊಟ್ಟಿದ್ದಾನೆ 18,000, ಬಟ್ ಈ ಅಮೌಂಟ್ ನಾವು ತಗೊಳ್ಳಿಕ್ಕಿಲ್ಲ. ಯಾಕೆ? ಈ 18,000 ಹೇಳೋದು ಫೈನಾನ್ಷಿಯಲ್ ಬುಕ್ ಪ್ರಕಾರ. ನಾನು 5 ಐಟಮ್ ಅಲ್ಲಿ ಇದು ಬಂತ, ಕ್ಲೋಸಿಂಗ್ ಸ್ಟಾಕ್ ಬಂತ ಇಲ್ಲ ಅಲ್ಲ, 5 ಐಟಮ್ ಬಗ್ಗೆ ಮಾತ್ರ ಒಂದು ಬುಕ್ ಅಲ್ಲಿ ಕೊಟ್ಟು ಇನ್ನೊಂದು ಬುಕ್ ಅಲ್ಲಿ ಕೊಟ್ಟು ಸೇಮ್ ತಗೊಳ್ಬೇಕು. ಸೊ ಹಾಗಿದ್ರೆ ಕ್ಲೋಸಿಂಗ್ ಸ್ಟಾಕ್ ಬರುವಾಗ ನಾವು ಫೈನಾನ್ಷಿಯಲ್ ಬುಕ್ ಅಲ್ಲಿ ಕೊಟ್ಟು ಅಮೌಂಟ್ ತಗೊಳ್ಳಿಕ್ಕಿಲ್ಲ, ಸಪರೇಟೇ ಕ್ಯಾಲ್ಕುಲೇಟ್ ಮಾಡಬೇಕು. ಸಪರೇಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಇದೆ, ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಇಂಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್. ಆಗ ನಮ್ಗೆ ಬಂದ ಆನ್ಸರ್ ಕಾಸ್ಟ್ ಶೀಟ್ ತಗೊಳ್ಬೇಕು. ಸಪೋಸ್ ನಮ್ಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಫಾರ್ ಎಕ್ಸಾಂಪಲ್ ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸೇ ಕೊಡಲಿಲ್ಲ, ಕ್ಯಾಲ್ಕುಲೇಟ್ ಮಾಡಲಿಕ್ಕೂ ಆಗೋದಿಲ್ಲ, ಅಥವಾ CPU ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಬೇರೆ ದಾರಿಲೇ ಹೇಳುವಾಗ ನಮಗೆ ಆಗ ಮಾತ್ರ ನಾವು ಫೈನಾನ್ಷಿಯಲ್ ಬುಕ್ ಅಲ್ಲಿ ಕೊಟ್ಟ ಅಮೌಂಟ್ ತಗೊಳ್ಬೇಕು. ಬಟ್ ಇಲ್ಲಿ ನಮಗೆ ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುತ್ತೆ. ನಾವು ಮಾಡಿದ್ದೇವೆ 6,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಅಲ್ವಾ ನೋಡಿ, 6,000 ಮ್ಯಾನುಫ್ಯಾಕ್ಚರ್ ಮಾಡಿದ್ದು, ಅದರಲ್ಲಿ 4,800 ನಾವು ಸೇಲ್ ಮಾಡಿತ್ತು, ಉಳಿದಿದ್ದು ಎಷ್ಟಾಗಿದ್ರೆ 1,200 ಇಸ್ ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್. ಸೊ ನೋಡಿ, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ 1,200 ಯೂನಿಟ್ಸ್, ಇದು 1,200 ಯೂನಿಟ್ಸ್ ಇಂಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ 17.5. 1,200 ಅಂತ ಇದು, 1,200 ಇಸ್ ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್. ಹೇಗೆ ಕ್ಯಾಲ್ಕುಲೇಟ್ ಮಾಡಿತ್ತು? ಔಟ್ಪುಟ್ ಮೈನಸ್ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್. ಔಟ್ಪುಟ್ 6,000, ಯೂನಿಟ್ಸ್ ಸೋಲ್ಡ್ 4,800, ಹಾಗಾಗಿ 1,200 ಬಂತು. ಇದು 17.5 ಅಂತ ಕೇಳಿದ್ರೆ ಇಲ್ಲಿ ಹೇಳಿದ್ನಲ್ಲ ನಾನು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ತಗೊಳ್ಬೇಕು. ಸೊ ಆಗ ನಮಗೆ 21,000 ಆಸ್ ಪರ್ ಕಾಸ್ಟಿಂಗ್ ಬುಕ್ ಬಂತು. ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಆಸ್ ಪರ್ ಕಾಸ್ಟಿಂಗ್ ಬುಕ್ 21,000. ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಆಸ್ ಫೈನಾನ್ಷಿಯಲ್ ಬುಕ್ ಎಷ್ಟು? 18,000 ವ್ಯತ್ಯಾಸ ಉಂಟು. ಆ ವ್ಯತ್ಯಾಸವನ್ನು ನಾವು ರೀಕನ್ಸಿಲೇಷನ್ ತಗೊಳ್ಬೇಕು. ಸರಿ, ಈಗ ಲೆಸ್ ಮಾಡಿ. ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆದ ಕಾರಣ 1,05,000 ಮೈನಸ್ 21,000 84,000. ಈಗ ಈ ಸ್ಟೇಜ್ ಇಂದ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸ್ಟೇಜ್ ಇಂದ, CPU ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಔಟ್ಪುಟ್ ತಗೊಳ್ಳಿಕ್ಕಿಲ್ಲ. ಇಲ್ಲಿಂದ ಏನ್ ಮಾಡಬೇಕು? ಇಲ್ಲಿಂದ ಡಿವೈಡ್ ಬೈ ಯೂನಿಟ್ ಸೋಲ್ಡ್ ತಗೊಳ್ಬೇಕು. ಯೂನಿಟ್ ಸೋಲ್ಡ್ ಎಷ್ಟು? ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾನೆ. ಯೂನಿಟ್ ಸೋಲ್ಡ್ ಎಷ್ಟು? 4,800. ಸರಿಯಾ? ಸೊ ಹಾಗಾಗಿ 84,000 ಡಿವೈಡೆಡ್ ಬೈ 4,800 ಕ್ಯಾಲ್ಕುಲೇಟ್ ತಗೊಂಡು ಮಾಡಿ. 4,800 ಡಿವೈಡ್ ಬೈ 84,000 ಡಿವೈಡ್ ಬೈ 4,800. ನಾನು ಸಹ ಕ್ಯಾಲ್ಕುಲೇಟ್ ಮಾಡಿದೆ, 17.5 ಬಂತು ನನ್ನ ಕ್ಯಾಲ್ಕುಲೇಟರ್ ಅಲ್ಲಿ. ನಿಮಗೂ ಸಹ ಅಷ್ಟೇ ಬರಬೇಕು. ಸೊ ಹಾಗಿದ್ರೆ ಆನ್ಸರ್ ಇಸ್ 17.5. ನೋಡಿ, ಇದು 17.5 ಇತ್ತು, ಇದು ಸಹ ಅಷ್ಟೇ ಬಂತು ನೋಡಿ. ದಟ್ ಈಸ್ ಅ ಲಾಜಿಕ್. ಅಂದ್ರೆ ಸ್ಟಾಕ್ಸ್ ಆರ್ ವ್ಯಾಲ್ಯೂಡ್ ಎಟ್ ಕಾಸ್ಟ್ ಪ್ರೈಸ್ ಅಂತ. ಕಾಸ್ಟ್ ಪ್ರೈಸ್ ಕೇಳಿದ್ರೆ ಅಂತ, ಕಾಸ್ಟ್ ಪ್ರೈಸ್ ಇಸ್ ನಥಿಂಗ್ ಬಟ್ ಯುವರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್. ನೋಡಿ, ಅಷ್ಟೇ ಬಂತು ನೋಡಿ. ರೈಟ್, ಆಫ್ಟರ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಿಮಗೆಲ್ಲ ಗೊತ್ತು, ವಿ ನೀಡ್ ಟು ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್. ಓಕೆ, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಡ್ ಈ ಪ್ರಾಬ್ಲಮ್ ಅಲ್ಲಿ ಇದೆಯಾ? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಡ್ ಇದೆಯಾ ನೋಡಿ ಪ್ರಾಬ್ಲಮ್. ನೋಡಿ, ಲುಕ್ ಎಟ್ ದಿ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಅಲ್ಲಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಡ್ ಕೊಡಲೇ ಇಲ್ಲ. ಈ ಪ್ರಾಬ್ಲಮ್ ಅಲ್ಲಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಡ್ ಕೊಡಲಿಲ್ಲ. ಉಂಟಾ ಪ್ರಾಬ್ಲಮ್? ನೋಡಿ, ನೀವು ಬರ್ಕೊಂಡಿದ್ದಿಲ್ಲ ಪ್ರಾಬ್ಲಮ್ ನೋಡಿ. ನೋಡಿ, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಪ್ರಾಬ್ಲಮ್ ಹೇಳಿಲ್ಲ, ಫೈನಾನ್ಷಿಯಲ್ ಬುಕ್ ಇಲ್ಲ, ಇವನ್ ಕಾಸ್ಟಿಂಗ್ ಇಲ್ಲೂ ಕೊಡಲಿಲ್ಲ. ಸೊ ಹಾಗಾಗಿ ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ನಿಲ್. ಆಡ್ ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ನಿಲ್. ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಎರಡು ಕಡೆ ನಿಲ್. ಸೊ ಆಡ್ ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ನಿಲ್ ಅಂತ ಬಂದ್ರೆ ಆಯ್ತು. ಸೊ ಟೋಟಲ್ ಮಾಡಿ, ಆಗ ನಿಮಗೆ ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಟೋಟಲ್ ಕಾಸ್ಟ್ ಒನ್ ಅಂಡ್ ಸೇಮ್ ನಿಮ್ಗೆ ಗೊತ್ತು. ಆಗ ನಿಮಗೆ ಯು ವಿಲ್ ಗೆಟ್ ಕಾಸ್ಟ್ ಆಫ್ ಸೇಲ್ಸ್ ಆಸ್ 84,000, ಕಾಸ್ಟ್ ಆಫ್ ಸೇಲ್ಸ್ ಪರ್ ಯೂನಿಟ್ ಅದು ಟೋಟಲ್ ಕಾಸ್ಟ್ ಪರ್ ಯೂನಿಟ್ 17.5. ಕಾಸ್ಟ್ ಆಫ್ ಸೇಲ್ಸ್ ಹೇಳಿದ್ರು ಒಂದೇ, ಟೋಟಲ್ ಕಾಸ್ಟ್ ಹೇಳಿದ್ರು ಟೋಟಲ್ ಕಾಸ್ಟ್ ಅಂಡ್ ಕಾಸ್ಟ್ ಆಫ್ ಸೇಲ್ಸ್ ಒನ್ ಅಂಡ್ ಸೇಮ್. ನೆಕ್ಸ್ಟ್ ಕಮ್ ಟು ದಿ ಸೇಲ್ಸ್. ನಿಮ್ಗೆ ಗೊತ್ತು ಸೇಲ್ಸ್ ಎರಡು ಬುಕ್ಕಲ್ಲಿ ಸೇಮ್ ಇರುತ್ತೆ. ಸೇಲ್ಸ್ ಈಗ ಕಾಸ್ಟಿಂಗ್ ಅಲ್ಲಿ ಕೊಡಲಿಲ್ಲ, ಕಾಸ್ಟಿಂಗ್ ಬುಕ್ ಅಲ್ಲಿ ಸೇಲ್ಸ್ ಅನ್ನು ಕೊಡಲಿಲ್ಲ. ನೋಡಿ, ಇದಿಷ್ಟು ಲೈನ್ ಅಲ್ಲಿ ಎಲ್ಲಾದ್ರೂ ಉಂಟಾ ನೋಡಿ, ಈ ಪ್ಯಾರದಲ್ಲಿ ಸೇಲ್ಸ್ ಬಗ್ಗೆ ಇಲ್ಲ. ಬಟ್ ನಿಮ್ಗೆ ಗೊತ್ತು ಸೇಲ್ಸ್ ಎರಡು ಬುಕ್ ಅಲ್ಲಿ ಸೇಮ್ ಇತ್ತು. ಸೊ ಫೈನಾನ್ಷಿಯಲ್ ಬುಕ್ ಅಲ್ಲಿ ಸೇಲ್ಸ್ ಇದು ಕೊಟ್ಟಿದ್ದಾನೆ 96,000. ಸೊ ಸೇಮ್ ಸೇಲ್ಸ್ ವ್ಯಾಲ್ಯೂ ತಗೊಳ್ಬೇಕು ನಾವು. ಸೊ ಹಾಗಾಗಿ ಸೇಲ್ಸ್ ವ್ಯಾಲ್ಯೂ 96,000. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡಿ. ಹೇಗೆ ಬಂತು? 96,000 ಡಿವೈಡ್ ಬೈ 4,800. ಟೇಕ್ ಯುವರ್ ಕ್ಯಾಲ್ಕುಲೇಟರ್ ಅಂಡ್ ಡೂ ಇಟ್. 96,000 ಡಿವೈಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಇಸ್ 4,800 ಅಲ್ವಾ? ಸೊ 20 ರೂಪೀಸ್ ಬಂತು ನೋಡಿ. ಸೊ ಹಾಗಿದ್ರೆ
ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 20 ರುಪೀಸು. ನಿಮಗೆ ಸೇಲ್ಸ್ ಆಗಿ ನಿಮಗೆ ಸಿಕ್ಕಿದ ರೆವಿನ್ಯೂ 96,000. ನಿಮಗೆ ಸೇಲ್ ಮಾಡಿ ಸಿಕ್ಕಿದ ಅಮೌಂಟ್ ಎಷ್ಟು ಸಿಕ್ತು? ನಿಮಗೆ 96,000 ಸಿಕ್ತು, 96,000 ಸಿಕ್ತು. ನೀವು ಖರ್ಚು ಮಾಡಿದ ಎಷ್ಟು? ನಿಮ್ಮ ಟೋಟಲ್ ಕಾಸ್ಟ್ ಎಷ್ಟು? ಟೋಟಲ್ ಕಾಸ್ಟ್ ಓನ್ಲಿ 84,000. ಸೊ ಹಾಗಾಗಿ ಡಿಫರೆನ್ಸ್ 12,000 ರೂಪಾಯಿ ಪ್ರಾಫಿಟು. ಸೊ ನೆಟ್ ಪ್ರಾಫಿಟ್. ಕೆಲವು ಸಲ ನಿಮಗೆ ಟೋಟಲ್ ಕಾಸ್ಟ್ ಜಾಸ್ತಿ ಇದ್ದು ಈ ಸೇಲ್ಸ್ ಕಡಿಮೆ ಇದ್ರೆ ಲಾಸ್ ಬರುತ್ತೆ. ಸರಿ, ಈ 12,000 ರುಪೀಸ್ಗೆ ಪ್ರಾಫಿಟ್ ಬಂತು. ದಿಸ್ 12,000 ಡಿವೈಡ್ ಬೈ 6,000 ಮಾಡ್ತೀರಾ, 4,800 ಮಾಡ್ತೀರಾ? 12,000 ಡಿವೈಡ್ ಬೈ ಔಟ್ಪುಟ್ ಅಲ್ಲ, 6,000 ಅಲ್ಲ, 12,000 ಡಿವೈಡ್ ಬೈ 4,800. ಸೊ ಆಗ ನಿಮಗೆ 2.5 ಬರ್ತದೆ. ಪುನಃ ಹೇಳ್ತೇನೆ, ಅಪ್ ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ತನಕ. ಪುನಃ ಕೇಳ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್, ಅಪ್ ಟು ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ತನಕ ಮಾತ್ರ ನಮಗೆ ನಾವು ಡಿವೈಡ್ ಬೈ ಔಟ್ಪುಟ್ ತಗೊಳ್ಬೇಕು. ಇಲ್ಲಿಯ ತನಕ ಮಾತ್ರ. ಎಲ್ಲಿ ತನಕ? ಕಾಸ್ಟ್ ಆಫ್ ಪ್ರೊಡಕ್ಷನ್ ತನಕ. ಇದೆಲ್ಲವೂ ಸಹ ಡಿವೈಡ್ ಬೈ ಹೇಗೆ ಬಂತು ಅಂತ ಡಿವೈಡ್ ಬೈ ಔಟ್ಪುಟ್ 6,000. ಇದರ ನಂತರ ಇದಿಷ್ಟು ಪೋರ್ಷನ್ ಇದೆಲ್ಲ, ಆ್ಯಡ್ ಓಪನಿಂಗ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇಲ್ಲ, CPU ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇಲ್ಲ, ಬ್ಲ್ಯಾಂಕ್ ಬಿಡಬೇಕು. ಆಮೇಲೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಂದ, ಈ ಸ್ಟೇಜಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಂದ ನೆಕ್ಸ್ಟ್ ಎಲ್ಲ ಸೇಲ್ಸ್ ತನಕನೂ ನಾವು CPU ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಡಿವೈಡ್ ಬೈ ಯೂನಿಟ್ ಸೋಲ್ಡ್. 6,000 ತಗೊಳ್ಳೋದಲ್ಲ, ಇಲ್ಲಿಂದ 4,800. 4,800 ಹಿಯರ್ ಇಸ್ ಏನಿದು? ಯೂನಿಟ್ಸ್ ಸೋಲ್ಡು. ಅರ್ಥ ಆಯ್ತಾ? ಇದೆಲ್ಲ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಅಂತಾರೆ ಎಲ್ಲ ಪ್ರಾಬ್ಲಮಿಗೂ ನಾವು ಅಪ್ ಟು COP ಕಾಸ್ಟ್ ಆಫ್ ಪ್ರೊಡಕ್ಷನ್ ತನಕ CPU ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಔಟ್ಪುಟ್ ತಗೊಳ್ಬೇಕು. ಆಮೇಲೆ ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಫಾರ್ ಅಡ್ಜಸ್ಟಿಂಗ್, ಫಾರ್ ಆ್ಯಡಿಂಗ್ ಆ್ಯಂಡ್ ಡಿಡಕ್ಟಿಂಗ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ನೋ ನೀಡ್ ಟು ಕ್ಯಾಲ್ಕುಲೇಟ್ CPU ಅಂತ. ಲಾಸ್ಟ್ ಪಾಯಿಂಟ್, 3ನೇ ಪಾಯಿಂಟು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಂದ ಮುಂದೆ ಎಲ್ಲ ಐಟಮ್ಗೆ ನೆಟ್ ಪ್ರಾಫಿಟು, ನೆಟ್ ಲಾಸು, ಸೇಲ್ಸು ಎಲ್ಲದಕ್ಕೂ ಸಹ CPU ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಡಿವೈಡ್ ಬೈ ನಂಬರ್ ಆಫ್ ಯೂನಿಟ್ ಸೋಲ್ಡ್. ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ ಆಲ್ ದ ಕಾಸ್ಟ್ ಶೀಟ್. Okay, now let us move to the reconciliation statement alva. Yes, okay, heading bariri reconciliation statement na bariri. Bardra reconciliation statement particulars column to ಎರಡು amount column ಬೇಕು ನಿಮಗೆ ಗೊತ್ತು, ಫಾರ್ಮೆಟ್ ಗೊತ್ತು. ಓಕೆ, ನಮಗೆ ವಿ ಆರ್ ಗಿವನ್ ದಿ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್, ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಎರಡು ಕೊಟ್ಟ ಕಾರಣ ನಾನು ಯಾವ ತಗೊಳ್ತೀನಿ? ಹೆಚ್ಚಾಗಿ ನಾನು ಕಾಸ್ಟಿಂಗ್ ಪ್ರಾಫಿಟ್ ತಗೊಳ್ತೇನೆ. ಈವನ್ ಯು ಕ್ಯಾನ್ ಟೇಕ್ ನೆಟ್ ಪ್ರಾಫಿಟ್ ಆಸ್ ಅ ಫೈನಾನ್ಷಿಯಲ್ ಬುಕ್ ಆಲ್ಸೋ. ನೀವು ಸಪೋಸ್ ಇಲ್ಲಿ CA ಬದಲಿಗೆ FA ತಗೊಂಡ್ರೆ, FA ನ ಬೇಸ್ ಆಗಿ ತಗೊಂಡ್ರೆ ಇಲ್ಲಿ ಲೆಸ್ ಮಾಡೋದೆಲ್ಲ ಆ್ಯಡ್ ಆಗುತ್ತೆ, ಆ್ಯಡ್ ಮಾಡೋದೆಲ್ಲ ಲೆಸ್ ಆಗುತ್ತೆ, ಅಲ್ಟಿಮೇಟ್ಲಿ ಆನ್ಸರ್ ಟ್ಯಾಲಿ ಆಗುತ್ತೆ. ಆಗ ನಾವೇನು ಮಾಡ್ತಿದ್ದೆ? 6,000 ರೂಪಾಯಿ ಇಲ್ಲಿ ಮೇಲೆ ಬರೀತೇವೆ ಅಲ್ವಾ, 12,000 ರೂಪಾಯಿ ಕೆಳಗೆ ಬರ್ತದೆ ಆನ್ಸರ್ ಆಗ. ಸರಿ, ಅದು ನಿಮ್ಗೆ ಗೊತ್ತಿದೆ. ಈಗ ನಾನೇನು ತಗೊಂಡೆ? ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ತಗೊಂಡೆ. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಈಸ್ 12,000. ಈಗಷ್ಟೇ ಕ್ಯಾಲ್ಕುಲೇಟ್ ಮಾಡ್ತಾರೆ ಕಾಸ್ಟ್ ಶೀಟಲ್ಲಿ. ಪ್ರಾಫಿಟ್ ಎಷ್ಟು ಬಂತು ನಮಗೆ? 12,000 ಬಂತು. ಸರಿಯಾ? ಈಗ ಹೇಗೆ ಸ್ಟಾರ್ಟ್ ಮಾಡೋದು? ಹೇಗೆ? ಟ್ರೇಡಿಂಗ್ ಅಕೌಂಟಿನ ಡೆಬಿಟ್ಸ್ ಅನ್ನು ಒಂದೊಂದೇ ಐಟಮ್ ಚೆಕ್ ಮಾಡಬೇಕೀಗ. ನೋಡಿ, ಟು ಮಟೀರಿಯಲ್ 48,000 ಇದೆ. ಕಾಸ್ಟ್ ಶೀಟಲ್ಲಿ ಎಷ್ಟಿದೆ? ಕಾಸ್ಟ್ ಶೀಟಲ್ಲಿ ಸಹ ನಾವು ಡೈರೆಕ್ಟ್ ಮಟೀರಿಯಲ್ 48,000 ತಗೊಂಡಿದ್ದು, ಸೇಮ್ ಅಮೌಂಟ್ ತಗೊಂಡಿದ್ದೇವೆ. ಹಾಗಾಗಿ 45,000 ಹೇಗೆ ಬಂತು ಕೇಳಿದ್ರೆ ಹೇಗೆ ಬಂತು? ಡೈರೆಕ್ಟ್ ಮಟೀರಿಯಲ್ 3,000 ರೂಪಾಯಿ ವರ್ಕಿಂಗ್ ಪ್ರೋಗ್ರೆಸ್ ಮೈನಸ್ ಮಾಡಿ ಬಂದು, ಬಟ್ ನಾವು ತಗೊಂಡಿದ್ದು ಎಷ್ಟು? 48,000 ರೂಪಾಯಿ ಅಲ್ವಾ? ನೀವು ಬೇಕಾದ್ರೆ ಹೀಗೂ ಸಹ ಹೇಳ್ಬೋದು. ಹೇಗೆ ಕೇಳಿದ್ರೆ ನೋಡಿ, ಇಲ್ಲಿ ಕಾಣ್ತಾ ಉಂಟಲ್ಲ ಸ್ಲೈಡು, 48,000 ರೂಪಾಯಿ ಡೈರೆಕ್ಟ್ ಮಟೀರಿಯಲ್ ಅಂತ ಡೆಬಿಟ್ ಮಾಡಿದಿರಿ. ಹಾಗೆ ನೀವು ಮಟೀರಿಯಲ್ ಅಂತ ಹೇಳ್ಕೊಂಡು ಕ್ರೆಡಿಟ್ ಮಾಡಿದಿರಿ. ಆಗ ನೆಟ್ ಅಮೌಂಟ್ ಡೆಬಿಟ್ ಆಗಿದೆ ಎಷ್ಟು? 48,000 ಡೆಬಿಟ್, ಕ್ರೆಡಿಟ್ ಮಾಡಿದ್ದು 3,000 ಮಟೀರಿಯಲ್ ಅಂತ ಹೆಸರಲ್ಲಿ. ಈಗ ನೀವು ಉಮೇಶ್ ಅಂತ ಹೇಳಿ ಡೆಬಿಟ್ ಸೈಡಲ್ಲಿ 30,000 ಎಂಟ್ರಿ ಮಾಡ್ತೀರಿ, ಉಮೇಶ್ ಅಂತ ಹೇಳಿ ಕ್ರೆಡಿಟ್ ಸೈಡಲ್ಲಿ 30,000 ಎಂಟ್ರಿ ಮಾಡ್ತೀರಿ. ಹಾಗೇನಾಯ್ತು? ಡೆಬಿಟ್ 30,000, ಕ್ರೆಡಿಟ್ 30,000, ಉಮೇಶಿನ ಹೆಸರಲ್ಲಿ ಇದೆ. ಆಗ ನೆಟ್ ಬ್ಯಾಲೆನ್ಸ್ ಎಷ್ಟು? 0. ಹಾಗೆ ಇಲ್ಲಿ ಡೆಬಿಟ್ ಅಂತ ಮಾಡೋದು 48,000 ಮಟೀರಿಯಲ್ ಹೆಸರಲ್ಲಿ, ಮಟೀರಿಯಲ್ ಅಂತ ಹೇಳಿ ಕ್ರೆಡಿಟ್ 3,000 ಮಾಡಿದ್ರಿ. ನೆಟ್ ಅಮೌಂಟ್ ಎಷ್ಟು? 48,000 ಮೈನಸ್ 3,000, 45,000. ಅದೇ ಅಮೌಂಟ್ ಇಲ್ಲಿ ಕಾಸ್ಟ್ ಶೀಟ್ ಬಂತು 45,000, ಸೇಮ್ ಅಮೌಂಟ್ ಅಲ್ಲಿ ಬಂತು. ಹೌದಾ? ಅಂದ್ರೆ ಅರ್ಥ ಏನು? ಎರಡು ಬುಕ್ಕಲ್ಲಿ ಸೇಮ್ ತಗೊಂಡಿದ್ದೇವೆ ಅಂತ ಅರ್ಥ. ಸೊ ಹಾಗೆ ನೆಕ್ಸ್ಟ್ ಐಟಮ್ಗೆ ಹೋಗೋಣ. ನೆಕ್ಸ್ಟ್ ಐಟಮ್ ಇಸ್ ಡೈರೆಕ್ಟ್ ವೇಜ್. ಇವನ್ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ನಾವು ಸೇಮ್ ಅಮೌಂಟ್ ತಗೊಂಡಿದ್ದೇವೆ ಅಲ್ವಾ? ನೋ ನೀಡ್ ಟು ರೀಕನ್ಸೈಲ್. ಡೈರೆಕ್ಟ್ ವೇಜು 36,000 ರೂಪಾಯಿ. ಆಮೇಲೆ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ 1,800 ಫೈನಾನ್ಷಿಯಲ್ ಬುಕ್ಕಲ್ಲಿ ಇದೆ. ಅಷ್ಟೇ ಇದೆ ನೋಡಿ. ಫೈನಾನ್ಷಿಯಲ್ ಬುಕ್ಕಲ್ಲಿ ಸರ್ ನೆಕ್ಸ್ಟ್ ಐಟಮ್ 36,000 ರೂಪಾಯಿ ಇದೆ. ಲೇಬರ್ ಕಾಸ್ಟ್ ನಾವು ಅಷ್ಟೇ ತಗೊಂಡಿದ್ದಲ್ವಾ? ಸೊ ಫೈನಾನ್ಷಿಯಲ್ ಬುಕ್ಕು ಕಾಸ್ಟ್ ಶೀಟಲ್ಲಿ ಎರಡು ಸೇಮ್ ಅಮೌಂಟ್ ತಗೊಂಡು ಕಾರಣ ನೋ ನೀಡ್ ಟು ರೀಕನ್ಸೈಲ್. ನೆಕ್ಸ್ಟ್ ಮೂರನೇ ಐಟಮ್ ಬರೋಣ, ಟು ವರ್ಕ್ ಎಕ್ಸ್ಪೆನ್ಸಸ್. ವರ್ಕ್ ಎಕ್ಸ್ಪೆನ್ಸಸ್ಸು ಇಲ್ಲಿ 24,000 ಇದೆ. ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ 1,200 ಇದೆ.
ಈಗ ಕಾಸ್ಟ್ ಶೀಟ್ ಒಮ್ಮೆ ನೋಡೋಣ. ಕಾಸ್ಟ್ ಶೀಟ್ ಅಲ್ಲಿ ನಾವು ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಷ್ಟೇ ತಗೊಂಡಿದ್ದೇವೆ, ನಾವು 1200 ರೂಪಾಯಿ ತಗೊಂಡಿದ್ದೇವೆ ನೋಡಿ. ಹಾಗಿದ್ರೆ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಟ್ ಫ್ಯಾಕ್ಟರಿ ಸ್ಟೇ ಸೇಮ್. ಆದರೆ ಫ್ಯಾಕ್ಟ್ರಿ ಓವರ್ ಹೆಡ್ ಅಮೌಂಟ್ ಡಿಫರೆನ್ಸ್ ಇದೆ ನೋಡಿ. ಫ್ಯಾಕ್ಟ್ರಿ ಓವರ್ ಹೆಡ್ ನಮ್ಗೆ ಎಷ್ಟು ಬಂತು ಇಲ್ಲಿ? 18,000 ಬಂತು ಕಾಸ್ಟ್ ಶೀಟ್ ಪ್ರಕಾರ. ಫೈನಾನ್ಷಿಯಲ್ ಬುಕ್ ಅಲ್ಲಿ ಎಷ್ಟಿದೆ? ಫೈನಾನ್ಷಿಯಲ್ ಬುಕ್ ಪ್ರಕಾರ 24,000 ಇದೆ. ಫೈನಾನ್ಷಿಯಲ್ ಬುಕ್ ಪ್ರಕಾರ 24,000 ಇದೆ. ಅಂದ್ರೆ ಎಕ್ಸ್ಪೆನ್ಸಸ್ ಫೈನಾನ್ಷಿಯಲ್ ಬುಕ್ ಅಲ್ಲಿ ಜಾಸ್ತಿ ತೋರಿಸಿದ್ದಾರೆ, ಅಥವಾ ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಕಡಿಮೆ ತೋರಿಸಿದ್ದಾರೆ. ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಕಡಿಮೆ ತೋರಿಸಿದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಆಯಿತು. ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಅಂದ್ರೆ ನೋಡಿ, ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಅರ್ಥ ಎಂತ? ಕಾಸ್ಟಿಂಗ್ ಪ್ರಾಫಿಟ್ ಹೇಳಿದ್ರು ಒಂದೇ, ಬೇಸ್ ಪ್ರಾಫಿಟ್ ಒಂದೇ. ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಅಂದ್ರೆ ಬೇಸ್ ಪ್ರಾಫಿಟ್ ಜಾಸ್ತಿ ಆಯಿತು. ಬೇಸ್ ಪ್ರಾಫಿಟ್ ಜಾಸ್ತಿ ಆದ ಕಾರಣ ಲೆಸ್ ಮಾಡಬೇಕು ನೋಡಿ. ಫ್ಯಾಕ್ಟ್ರಿ ಓವರ್ ಹೆಡ್ ಮೋರ್ ಎಂಟರ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಬರ್ದಿರೋದಿಲ್ಲ, ಅಥವಾ ಫ್ಯಾಕ್ಟ್ರಿ ಓವರ್ ಹೆಡ್ ಅಂಡರ್ ಚಾರ್ಜ್ ಇನ್ ಕಾಸ್ಟ್ ಅಕೌಂಟ್ ಅಲ್ಲ. ಕಾಸ್ಟಿಂಗ್ ಅಲ್ಲಿ ಕಡಿಮೆ ತೋರಿಸಿದಲ್ಲ. ಇನ್ನೊಮ್ಮೆ ನೋಡಿ, ಕಾಸ್ಟಿಂಗ್ ಅಲ್ಲಿ 18,000 ಇದೆ, ಕರೆಕ್ಟ್. ಫೈನಾನ್ಷಿಯಲ್ ಬುಕ್ ಅಲ್ಲಿ 24,000 ಇದೆ, ಕರೆಕ್ಟ್. ಸೊ 6,000 ರೂಪಾಯಿ ಡಿಫರೆನ್ಸ್ ಲೆಸ್ ಮಾಡಬೇಕು. ಬಹುಶಃ ನಿಮ್ಗೆ ಅರ್ಥ ಆಯ್ತಿದ್ದು, ಪ್ರಾಬ್ಲಮ್ ಮುಗಿತಾ ಬಂತ. ಹಾಗೆ ನಿಮಗೆಲ್ಲ ಯುವರ್ ಆಲ್ ಎಕ್ಸ್ಪರ್ಟ್ ನಾವು, ಕರೆಕ್ಟ್. ನೆಕ್ಸ್ಟ್ ಐಟಮ್ ಹೋಗೋಣ, ಟ್ರೇಡಿಂಗ್ ಅಕೌಂಟ್ ಹೋಗೋಣ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನೆಕ್ಸ್ಟ್ ಐಟಮ್ ಇಸ್ ಟು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಗ್ರಾಸ್ ಪ್ರಾಫಿಟ್ ನಮಗೆ ಬೇಡ ಆಯ್ತಾ. ಟು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಇಲ್ಲಿ 6,000. ಫೈನಾನ್ಷಿಯಲ್ ಬುಕ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ 6,000 ಇದೆ. ಕಾಸ್ಟಿಂಗ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಎಷ್ಟಿದೆ? 9,000 ಇದೆ ನೋಡಿ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 9,000 ಇದೆ. ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಬುಕ್ ಅಲ್ಲಿ 3,000 ಜಾಸ್ತಿ ತೋರಿಸಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಇಸ್ ಅನ್ ಎಕ್ಸ್ಪೆನ್ಸ್, ಎಕ್ಸ್ಪೆನ್ಸಸ್ ಇಸ್ ಮೋರ್ ಎಂಟರ್ಡ್ ಇನ್ ಕಾಸ್ಟಿಂಗ್. ಸಿನ್ಸ್ ಇಸ್ ಅನ್ ಎಕ್ಸ್ಪೆನ್ಸ್, ಎಕ್ಸ್ಪೆನ್ಸ್ ಇಸ್ ಮೋರ್ ಎಂಟರ್ಡ್ ಇನ್ ಕಾಸ್ಟಿಂಗ್, ಕಾಸ್ಟಿಂಗ್ ಪ್ರಾಫಿಟ್ ರೆಡ್ಯೂಸ್ಡ್. ಕಾಸ್ಟಿಂಗ್ ಪ್ರಾಫಿಟ್ ರೆಡ್ಯೂಸ್ ಅರ್ಥ ಎಂತ? ಬೇಸ್ ಪ್ರಾಫಿಟ್ ಎರಡು ಒಂದೇ ಅಲ್ಲ. ಬೇಸ್ ಪ್ರಾಫಿಟ್ ಇಸ್ ರೆಡ್ಯೂಸ್ಡ್. ಬೇಸ್ ಪ್ರಾಫಿಟ್ ಕಡಿಮೆ ಆದ ಕಾರಣ ನಾವು ಜಾಸ್ತಿ ಮಾಡಬೇಕು, ಸೊ ಆಡ್ ಮಾಡಬೇಕು. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಚಾರ್ಜ್ ಓವರ್ ಚಾರ್ಜ್ ಇನ್ ಕಾಸ್ಟ್ ಅಕೌಂಟ್, ಮೋರ್ ಎಂಟರ್ಡ್ ಇನ್ ಕಾಸ್ಟ್ ಅಕೌಂಟ್, ಅಥವಾ ಲೆಸ್ ಎಂಟರ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ 3,000. ಸರಿಯಾ? ನೆಕ್ಸ್ಟ್ ನಾವು ಡೆಬಿಟ್ ಸೈಡ್ ಹೋಗೋಣ. ಟು ನೆಟ್ ಪ್ರಾಫಿಟ್ ನಮ್ಗೆ ಅದು ಆನ್ಸರ್ ಬರಬೇಕು. ಅಲ್ಲಿಗೆ ಡೆಬಿಟ್ ಸೈಡ್ ಮುಗಿಯಿತು. ನಾವು ಕಮ್ ಟು ಕ್ರೆಡಿಟ್ ಸೈಡ್. ಕ್ರೆಡಿಟ್ ಸೈಡ್ ಸೇಲ್ಸ್ 96,000 ಎರಡು ಬುಕ್ ಅಲ್ಲಿ ಸೇಮ್ ಇದೆ ನೋಡಿ. ಸೇಲ್ಸ್ ಫೈನಾನ್ಷಿಯಲ್ ಬುಕ್ ಅಲ್ಲಿ 96,000, ಸೇಲ್ಸ್ ಕಾಸ್ಟಿಂಗ್ ಬುಕ್ ಅಲ್ಲಿ ಸಹ 96,000 ಇದೆ ನೋಡಿ. ಕರೆಕ್ಟ್ ಅಲ್ಲ? 96,000 ಸೇಮ್ ಇದೆ. ನೋ ನೀಡ್ ಟು ರಿಕನ್ಸೈಲ್. ಆಮೇಲೆ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಬನ್ನಿ. ಬೈ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಫೈನಾನ್ಷಿಯಲ್ ಬುಕ್ ಅಲ್ಲಿ 18,000 ಇದೆ ಕ್ಲೋಸಿಂಗ್. ಕಾಸ್ಟಿಂಗ್ ಅಲ್ಲಿ ಎಷ್ಟು ಬಂತು ನಮಗೆ? ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ನೋಡಿ, ಇಲ್ಲಿ ಉಂಟು ನೋಡಿ, ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 21,000 ಬಂತು. ಹಾಗಿದ್ರೆ ಕಾಸ್ಟಿಂಗ್ ಅಲ್ಲಿ ಜಾಸ್ತಿ ತೋರಿಸಿದ್ದಾರೆ. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಎಕ್ಸ್ಪೆನ್ಸ್ ರೆವಿನ್ಯೂ. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇಸ್ ಎ ರೆವಿನ್ಯೂ. ರೆವಿನ್ಯೂ ಇಸ್ ಮೋರ್ ಎಂಟರ್ಡ್ ಇನ್ ಕಾಸ್ಟಿಂಗ್. ಸಿನ್ಸ್ ಇಸ್ ಎ ರೆವಿನ್ಯೂ, ರೆವಿನ್ಯೂ ಇಸ್ ಮೋರ್ ಎಂಟರ್ಡ್ ಇನ್ ಕಾಸ್ಟಿಂಗ್. Since is revenue, revenue is more entered in costing, costing profit increased ನೋಡಿ. ಕಾಸ್ಟಿಂಗ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಎಂತ? ಬೇಸ್ ಪ್ರಾಫಿಟ್ ಇನ್ಕ್ರೀಸ್. ಕಾಸ್ಟಿಂಗ್ ಪ್ರಾಫಿಟ್ ಹೇಳಿದ್ರು ಒಂದೇ, ಬೇಸ್ ಪ್ರಾಫಿಟ್ ಯಾಕಂದ್ರೆ ಬ್ರಾಕೆಟ್ ಅಲ್ಲಿ ಬರೆದ ನಾವು. ಸೊ ಕಾಸ್ಟಿಂಗ್ ಪ್ರಾಫಿಟ್ ಇನ್ಕ್ರೀಸ್ ಮೀನ್ಸ್ ಬೇಸ್ ಪ್ರಾಫಿಟ್ ಇನ್ಕ್ರೀಸ್. ಸೊ ಸಿನ್ಸ್ ಬೇಸ್ ಪ್ರಾಫಿಟ್ ಇನ್ಕ್ರೀಸ್ ವಿ ಹ್ಯಾವ್ ಟು ಡಿಡಕ್ಟ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಓವರ್ ಎಂಟರ್ಡ್ ಇನ್ ಕಾಸ್ಟ್ ಅಕೌಂಟ್, ಓವರ್ ಚಾರ್ಜ್ ಇನ್ ಕಾಸ್ಟ್ ಅಕೌಂಟ್, ಅಥವಾ ಲೆಸ್ ಎಂಟರ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಡಿಫರೆನ್ಸ್ ಅಮೌಂಟ್ 3,000. ಸರಿಯಾ? ನೆಕ್ಸ್ಟ್ ಕ್ರೆಡಿಟ್ ಸೈಡ್ ನೋಡೋ ಫೈನಾನ್ಷಿಯಲ್ ಬುಕ್ ಬೈ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಇದು ಮೂರೂ ಐಟಮ್ ಅನ್ನು ನಾವು ಫೈನಾನ್ಷಿಯಲ್ ಬುಕ್ ಅಲ್ಲಿ ಏನು ಕೊಟ್ಟಿದೆ ಅದನ್ನೇ ತಗೊಂಡು ಸೇಮ್ ಅಮೌಂಟ್ ತಗೊಂಡಿದೆ. ಯಾಕಂದ್ರೆ 5 ಐಟಮ್ ಅಲ್ಲಿ ಬಂದಾದ ಕಾರಣ ನಾವು ಕಾಸ್ಟ್ ಶೀಟ್ ಸೇಮ್ ತಗೊಂಡಿದ್ದೇವೆ. ಹಾಗೆ ರಿಕನ್ಸಿಲೇಷನ್ ಮಾಡೋ ಪ್ರಶ್ನೆ ಇಲ್ಲ, ನಮಗೆ ಗ್ರಾಸ್ ಪ್ರಾಫಿಟ್ ಅವಶ್ಯಕತೆನೇ ಇಲ್ಲ. ಸೊ ಅಲ್ಲಿಗೆ ನಾವೇನು ಮಾಡ್ತೀವಿ? ಫೈನಾನ್ಷಿಯಲ್ ಬುಕ್ ಅಲ್ಲಿ ಕೊಟ್ಟ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಎಲ್ಲ ತಗೊಳ್ತು. ಈಗ ಒಮ್ಮೆ ಕಾಸ್ಟ್ ಶೀಟ್ ಒಮ್ಮೆ ಚೆಕ್ ಮಾಡೋಣ. ಮೇಲೆ ಡೈರೆಕ್ಟ್ ಮೊದಲು ನಾವು ಕಂಪೇರ್ ಮಾಡಿದ್ದ? ಹೌದು. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಕಂಪೇರ್ ಮಾಡಿದ್ದ? ಹೌದು. ಡೈರೆಕ್ಟ್ ವೇಜು, ಫೈನಾನ್ಷಿಯಲ್ ಬುಕ್, ಕಾಸ್ಟಿಂಗ್ ಬುಕ್ ಕಂಪೇರ್ ಮಾಡಿದೇವಾ? ಹೌದು. ಯಾವ್ದಾದ್ರು ಹೊಸ ಐಟಮ್ ಇದ್ರೆ ಅಂತ ಅಂದ್ರೆ ಫೈನಾನ್ಷಿಯಲ್ ಬುಕ್ ಅಲ್ಲಿ ಎಂಟ್ರಿ ಆಗದೆ ಕಾಸ್ಟಿಂಗ್ ಬುಕ್ ಅಲ್ಲಿ ಇದ್ರೆ ಆಗ ನಾವು ರೀಕನ್ಸಿಲೇಷನ್ ತಗೊಳ್ಬೇಕಲ್ಲ. ಏನ್ ಹೇಳಿ? ಫೈನಾನ್ಷಿಯಲ್ ಬುಕ್ ಅಲ್ಲಿ ಎಂಟ್ರಿ ಆಗದೆ ಕಾಸ್ಟಿಂಗ್ ಬುಕ್ ಅಲ್ಲಿ ಯಾವುದೋ ಒಂದು ಐಟಮ್ ಎಂಟ್ರಿ ಆಗಿದ್ರೆ ಆಗೇನಾಯ್ತು? ಅದು ಒಂದು ವ್ಯತ್ಯಾಸ ಆಗುತ್ತಲ್ಲ. ಸೊ ಅಂಥದ್ದೇನೋ ಐಟಮ್ ಇದೆಯಾ ಅಂತ ನಾವು ಚೆಕ್ ಮಾಡಬೇಕು. ಹಾಗಾಗಿ ಅಮೌಂಟ್ ಯಾವುದೆಲ್ಲ ಕಂಪೇರ್ ಮಾಡಿಲ್ಲ ಅಂತ ನಾವು ಮೇಲೆ ಚೆಕ್ ಮಾಡಿ ಗೊತ್ತಾಗುತ್ತೆ ನಮಗೆ. ಆಮೇಲೆ ಫ್ಯಾಕ್ಟ್ರಿ ಓವರ್ಡ್ ಕಂಪೇರ್ ಮಾಡಿತ್ತು, ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಕಂಪೇರ್ ಮಾಡಿ ಆಯಿತು, ಅಡ್ಮಿನಿಸ್ಟ್ರೇಷನ್ ಓವರ್ಡ್ ಆಯಿತು, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್ ಎರಡು ಬುಕ್ ಅಲ್ಲಿ ಇಲ್ಲ, ಕ್ಲೋಸಿಂಗ್ ಸ್ಟಾಕ್ ಎರಡು ಕಡೆ ಕಂಪೇರ್ ಮಾಡಿತ್ತು, ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಕಂಪೇರ್ ಮಾಡಿತ್ತು, ಆಮೇಲೆ ಸೇಲ್ಸ್ ಕಂಪೇರ್ ಮಾಡಿತ್ತು. ಇನ್ನು ಪ್ರಾಫಿಟ್ ನಮಗೆ ಬರಬೇಕು ಅಲ್ವಾ? ಸೊ ಅಲ್ಲಿಗೆ ಆಲ್ ಐಟಮ್ಸ್ ಯು ಆರ್ ಕನ್ಸಿಡರ್ಡ್ ಇವನ್ ಇನ್ ದ ಕಾಸ್ಟ್ ಶೀಟ್. ಸೊ ಅಮೌಂಟ್ ಟು ಬಿ ಆ್ಯಡೆಡ್ ಆ್ಯಡ್ ಮಾಡಿ 3,000 ರೂಪಾಯಿ ಟೋಟಲ್ ಬರುತ್ತೆ, ಅದನ್ನ ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡುವಾಗ ಇಲ್ಲಿ ಔಟರ್ ಕಾಲಮ್ ಬರೀರಿ. 12 + 3 15,000 ಬಂತು. ಲೆಸ್ ಮಾಡಲಿಕ್ಕೆ ಒಟ್ಟಿಗೆ ಟೋಟಲ್ ಮಾಡಲಿಕ್ಕೆ 9,000 ಬಂತು. 6 3 9 9,000 ಬಂತು. 15,000 9,000 ಕಳೆದ್ರೆ 6,000 ಬಂತು. ಇದೇನಿದು? ದಿಸ್ ಈಸ್ ನೆಟ್ ಪ್ರಾಫಿಟ್ ಆಸ್ ಫೈನಾನ್ಷಿಯಲ್ ಅಕೌಂಟ್. ನಮ್ಗೆ ಅಷ್ಟೇ ಬರಬೇಕಲ್ಲ. ಒಮ್ಮೆ ನೋಡಿ ಫೈನಾನ್ಷಿಯಲ್ ಬುಕ್ ನೋಡಿ ಎಷ್ಟಿದೆ ನೆಟ್ ಪ್ರಾಫಿಟ್.
ಎಸ್, ನೆಟ್ ಪ್ರಾಫಿಟ್ ಫೈನಾನ್ಷಿಯಲ್ ಬುಕ್ ಅಲ್ಲಿ 6,000 ಇದೆ ಅಂದ್ರೆ ನೀವು ಕರೆಕ್ಟ್ ಮಾಡಿದ್ದೀರಿ. ಓಕೆ, ಎಸ್. So any doubts? Any doubts you can ask. So ಇನ್ನೊಂದು ಚೆಕ್ ಮಾಡಬೇಕಾ, ತೋರಿಸ್ಬೇಕಾ? ನೋಡಿ, ಇದು ನಿಮ್ಮ ಪ್ರಾಬ್ಲಮ್ಮು, ಇದು ನಿಮ್ಮ ಕಾಸ್ಟ್ ಶೀಟ್. ನೋಡಿ, ಹೀಗೆ ಬರುತ್ತೆ ಕಾಸ್ಟ್ ಶೀಟು. ನಮಗೆ ಕಳಿಸ್ತೇನೆ, ಆನ್ಸರ್ ಕಳಿಸ್ತೇನೆ, ಫೋಟೋದಾಗ ಕಳಿಸ್ತೇನೆ. ಆಮೇಲೆ ಇದು ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟು 6,000 ರೂಪಾಯಿ ಬಂತು. ಐ ಹ್ಯಾವ್ ಟೇಕನ್ ದಿಸ್ ಪ್ರಾಬ್ಲಮ್ ಫ್ರಮ್ ಮೈ ಓನ್ ಬುಕ್. ಸೊ ಎಲ್ಲ ನಾನು ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿ ಎಲ್ಲ ನನ್ನ ಬುಕ್ಕಿನ ಪ್ರಾಬ್ಲಮ್ ಅದು. ಸೊ ನೀವು ನಾನು ಬುಕ್ ಪರ್ಚೇಸ್ ಮಾಡಬೇಕಂತ ನಾನು ಹೇಳೋದಿಲ್ಲ, ಡೋಂಟ್ ವೆರಿ, ಪರ್ಚೇಸ್ ಮಾಡೋದು ಬೇಡ ಅಂತಲೇ ಹೇಳ್ತೇನೆ. ನಾನೇ ನಿಮಗೆ ಟೀಚರ್ ಆದ ಕಾರಣ ನೀವು 3 ಅವರ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅಲ್ಲ, ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟಿಗೆ ನೀವು ನನ್ನ ಪ್ರಾಬ್ಲಮ್ ನಾನು ಏನು ಕ್ಲಾಸಲ್ಲಿ ಮಾಡಿದ್ರೆ ಕರೆಕ್ಟ್ ನೋಡ್ಕೊಳ್ಳಿ. ಓಕೆ, ಪರ್ಚೇಸ್ ಮಾಡ್ಬೋದು ನಾನು ಹೇಳೋದಿಲ್ಲ, ಇಟ್ ಇಸ್ ಲೆಫ್ಟ್ ಯು. ಲೈಬ್ರರಿ ಇದೆ, ಲೈಬ್ರರಿ ರೆಫರ್ ಮಾಡಿ. ಓಕೆ ಓಕೆ, ಎನಿ ಡೌಟ್ಸ್? ನಾವು ಡೌಟ್ಸ್ ಇದ್ರೆ ಕೇಳ್ಬೋದು. Any doubts? So I'll engage 2 more class for this topic. ಇನ್ನು 2 ಕ್ಲಾಸ್ ಮಾಡ್ತೇನೆ ನಾನು, ಒಂದು ನಾಳೆ, ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಒಂದು ಕ್ಲಾಸ್ ಮಾಡಿ, ಅದರ ನಂತರ ನಾನು ಅಲ್ಲಿ ಮೂವ್ ಆನ್ ಟು ದಿ ನಿಮ್ಮ ಮೊದಲ ಚಾಪ್ಟರ್ನ ಸ್ವಲ್ಪ ಥಿಯರಿ ನಾನು ಮಾಡ್ತೇನೆ ಅಂತ ಹೇಳಿದ್ನಲ್ಲ, ಫಸ್ಟ್ ಚಾಪ್ಟರ್ ಥಿಯರಿ ಮಾಡ್ತಾ ಹೇಳಿದ್ನಲ್ಲ, ದಟ್ ಐ ಟೇಕ್ ದ ಥಿಯರಿ ಪಾರ್ಟ್. ಅಥವಾ ನಾನು ಹೇಳಿಕ್ಕಿಲ್ಲ, ಐ ಮೇ ಮೂವ್ ಆನ್ ಟು ದಿ ಓವರ್ ಚಾಪ್ಟರ್, ಅಲ್ಲಿ ಬಂದರೂ ಬರ್ಬೋದು. ನಾನು ಐ ನಾಟ್ ಡಿಸೈಡೆಡ್, ಮೆಂಟಲಿ ಐ ನಾಟ್ ಡಿಸೈಡೆಡ್, ಬಟ್ ನಥಿಂಗ್ ಟು ವರಿ. ಸೊ ಆಸ್ ಫಾರ್ ಎಸ್ ಮೈ ಪೋರ್ಷನ್ ಇಸ್ ಕನ್ಸರ್ನ್, ಮೈ ಡಿಯರ್ ಸ್ಟೂಡೆಂಟ್ಸ್, ನಥಿಂಗ್ ಟು ವರಿ. ನೀವು ಕರೆಕ್ಟಾಗಿ ನಾನು ಏನು ಕ್ಲಾಸಲ್ಲಿ ಮಾಡಿದ್ದೀನಿ ಕರೆಕ್ಟ್ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಸೇಮ್ ಪ್ರಾಬ್ಲಮ್ ವಿಲ್ ಅಪಿಯರ್ ಫಾರ್ ದಿ ಸೇಮ್ ಆರ್ ಸಿಮಿಲರ್ ಟೈಪ್ ಪ್ರಾಬ್ಲಮ್ ವಿಲ್ ಅಪಿಯರ್ ಫಾರ್ ದಿ ಎಕ್ಸಾಮ್. ಆ್ಯಂಡ್ ನಿಮಗೆ ಏನೇ ಡೌಟ್ಸ್ ಇದ್ದರೆ, ಸಪೋಸ್ ನಿಮ್ಗೆ ಓಲ್ಡ್ ಕ್ವಶನ್ ಪೇಪರ್ ಏನು ಪ್ರಾಬ್ಲಮ್ ಇತ್ತು, ಆ ರೀತಿಯ ಪ್ರಾಬ್ಲಮ್ ನಾನು ಮಾಡಿಲ್ಲ ಅಂತ ಚಾನ್ಸೇ ಇಲ್ಲ ಬಿಡಿ. ಐ ಹ್ಯಾವ್ ಸಾಲ್ವ್ಡ್ ಆಲ್ ದ ವೆರೈಟಿ ಪ್ರಾಬ್ಲಮ್ ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ನಿಯರ್ಲಿ 26 years of service. In ನನ್ನ 27th years ನನ್ನ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಮೋರ್ ಓವರ್ this subject cost accounting is my specialization subject. Okay, dear students, please put your attendance. Three things are important. Chat box ಅಲ್ಲಿ ನಿಮ್ಮ ಹೆಸರು, ಸೆಕ್ಷನ್, ರಿಜಿಸ್ಟ್ರೇಷನ್ ನಂಬರ್ 3 ಹಾಕಿ. ಯುವರ್ ನೇಮ್, ಸೆಕ್ಷನ್, ರಿಜಿಸ್ಟ್ರೇಷನ್ ನಂಬರ್ ಚಾಟ್ ಬಾಕ್ಸಲ್ಲಿ ಹಾಕಿ. ಪುಟ್ ಯುವರ್ ಅಟೆಂಡೆನ್ಸ್. ನೀವು ಇವನ್ ರೆಕಾರ್ಡೆಡ್ ವಿಡಿಯೋಸ್ ಅಲ್ಲಿ ನೋಡ್ಬೋದು. ದೇರ್ ಆಲ್ಸೋ ಯು ಕ್ಯಾನ್ ಪುಟ್ ಅಟೆಂಡೆನ್ಸ್, ನೋ ಪ್ರಾಬ್ಲಮ್. ಆಯ್ತಾ, ಅಲ್ಲಿ ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಹಾಂ, ಎನಿ ಡೌಟ್ಸ್? ಪವಿತ್ರ ಕುಂದರ್, ಡೌಟ್ ಇದೆಯಮ್ಮ? ಎನಿ ಡೌಟ್ಸ್ ಪವಿತ್ರ? ನೋ ಸರ್. ಅರ್ಥ ಆಗ್ತಾ ಉಂಟು? ಅರ್ಥ ಆಗಿದೆಯಾ? ಹಾ, ಅರ್ಥ ಆಗ್ತದೆ. ಸರಿ, ಆಲ್ಮೋಸ್ಟ್ ಮುಗಿತೀನಿ. 2 ಗಂಟೆಯಲ್ಲಿ ಚಾಪ್ಟರ್ ಮುಗಿತದೆ. 24 ಮಾರ್ಕು, 12 ಮಾರ್ಕು ಮತ್ತೆ 6 ಮಾರ್ಕು, ಒಂದೊಂದು ಪ್ರಾಬ್ಲಮ್. ಅಲ್ಲಿಗೆ 42 ಮಾರ್ಕ್ ಈ ಚಾಪ್ಟರ್ನಿಂದ ಬರುತ್ತೆ. ಕಂಪ್ಲೀಟ್ ನೋಟ್ಸ್ ಬರ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಅರ್ಥ ಆಯ್ತು ಹೇಳಿದ್ರೆ ನೀವು ಮತ್ತೆ ಓದೋದು ಬೇಡ ಏನು. ಓಕೆ, ಥ್ಯಾಂಕ್ ಯು ಪವಿತ್ರ. ರಜನಿ, ಎನಿ ಡೌಟ್ ಪುಟಿ? ನೋ ಸರ್. ಹಾಗಿದ್ರೆ ನಾನು ವೈಂಡ್ ಅಪ್ ಮಾಡಲಾ? ಅಟೆಂಡೆನ್ಸ್ ಹಾಕಿದ್ರಿ ಎಲ್ಲರೂ? ಎಸ್ ಸರ್. ಓಕೆ, ಸೊ ಥ್ಯಾಂಕ್ ಯು ಆಲ್. ಸೊ ಇನ್ನು 2 ಸೆಷನ್ ಮುಗಿಸ್ತೇನೆ. ಥ್ಯಾಂಕ್ ಯು. ಬೇರೆ ಯಾರು ಕೇಳಿಕ್ಕಿದ್ರೆ ಕೇಳಿ, ನಾನು ಹೆಸರು ಹೇಳಿಲ್ಲ. ಡೌಟ್ ಇದ್ರೆ ಕೇಳಿ. ಸ್ಟಿಲ್ 1 minute ಇದೆ ಏನು. ಚಂದನಾಡಿಗ, ಎನಿ ಡೌಟ್? ನೋ ಸರ್. ಸೊ ವೈಂಡ್ ಅಪ್ ಮಾಡಲಾಗಿದ್ರೆ? ಹಾ, ಆಯ್ತು ಸರ್. ಓಕೆ, ಥ್ಯಾಂಕ್ ಯು.